Hi, I am Kaviresh from scoringtarget.com. In today's session, we are going to solve PUC first year mid-term examination. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪಿ ಯು ಸಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಇಂಗ್ಲೀಷ್ನ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇದು ಮಿಡ್ ಟರ್ಮ್ ಎಕ್ಸಾಮ್ಗೆ ತುಂಬಾ ಅನುಕೂಲಕಾರಿಯಾದ ಕ್ವೆಶ್ಚನ್ ಪೇಪರ್ ಇದೆ. ಸೊ ಈ ಕ್ವೆಶ್ಚನ್ ಪೇಪರನ್ನು ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಕ್ವೆಶ್ಚನ್ ಪೇಪರ್ನ ಒಂದು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ನಾನು ಕಾಮೆಂಟ್ ಬಾಕ್ಸಲ್ಲಿ 2 ಲಿಂಕನ್ನು ಕೊಟ್ಟಿರ್ತೀನಿ. ಒಂದು ಕ್ವೆಶ್ಚನ್ ಪೇಪರ್ ಡೌನ್ಲೋಡ್ ಮಾಡ್ಕೋತಕ್ಕಂಥ ಲಿಂಕು, ಇನ್ನೊಂದು ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ ಲಿಂಕ್ ಇರುತ್ತೆ. ಸೊ 2 ಕ್ವೆಶ್ಚನ್ ಪೇಪರ್ ಲಿಂಕನ್ನು ಕ್ಲಿಕ್ ಮಾಡಿ ಆ ಕ್ವೆಶ್ಚನ್ ಪೇಪರ್ನ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಪಿ ಯು ಸಿನ ಮಿಡ್ ಟರ್ಮ್ ಎಕ್ಸಾಮ್ನ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಮಾರ್ಕ್ಸು. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ನಿಮಗೆ ಇರ್ತಕ್ಕಂಥ ಸಮಯ 3 ಗಂಟೆ 15 ನಿಮಿಷ. ಸೊ ಇಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರಿಸ್ಕ್ರೈಬ್ ಲಿಮಿಟ್ ಟು ವಿತ್ ಆನ್ಸರ್ ವೈಲ್ ಆನ್ಸರಿಂಗ್ ದ ಕ್ವೆಶ್ಚನ್ಸ್ ಅಂತ. ಅಂದರೆ ಯಾವುದೇ ಪ್ರಶ್ನೆಗೆ ಉತ್ತರ ಬರೋಕ್ಕಿಂತ ಮುಂಚೆ ಅದಕ್ಕೆ ನಿಮಗೆ ಎಷ್ಟು ಲಿಮಿಟ್ ಕೊಟ್ಟಿರ್ತಾರೆ ಅಷ್ಟೇ ಲೈನ್ಗಳಲ್ಲಿ ಬರೀಬೇಕು ಅಂತ ಒಂದು ಕಂಡೀಷನ್ ಇದೆ. ಇನ್ನೊಂದು ಕಂಡೀಷನ್ ಏನಿದೆ, ರೈಟ್ ದ ಕರೆಕ್ಟ್ ಕ್ವೆಶ್ಚನ್ಸ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದಿ ಕ್ವೆಶ್ಚನ್ ಪೇಪರ್. ಸೊ ಕ್ವೆಶ್ಚನ್ ಪೇಪರಲ್ಲಿ ನಿಮಗೆ ಕೊಟ್ಟಂಥ ಕ್ವೆಶ್ಚನ್ ನಂಬರ್ಗಳನ್ನು ಸೂಕ್ತವಾಗಿ ಬರೆಯಿರಿ ಅಂತ ಇದೆ. ಸೊ 3ನೇ ನೋಟ್ ಏನಿದೆ, 1 ಮಾರ್ಕ್ ಕ್ವೆಶ್ಚನ್ ಅಟೆಂಪ್ಟೆಡ್ ಮೋರ್ ದೆನ್ ಒನ್ಸ್ ವಿಲ್ ಬಿ ಅವಾರ್ಡೆಡ್ 0. ಸೊ 1 ಮಾರ್ಕ್ಸ್ ಕ್ವೆಶ್ಚನನ್ನು ಪದೇ ಅಂದರೆ 2 ಉತ್ತರ ಬರೆದರೆ ಅಥವಾ 2 ಬಾರಿ ಬರೆದರೆ ಅದನ್ನು 0 ಅಂತ ಕನ್ಸಿಡರ್ ಮಾಡ್ತಾರೆ ಅಂತ. ಓಕೆ, ನಾವೀಗ ನೋಡೋಣ ಮೇನ್ ಕ್ವೆಶ್ಚನ್ ನಂಬರ್ 1ಇಂದ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅ ವರ್ಡ್, ಅ ಫ್ರೇಸ್ ಆರ್ ಇನ್ ಅ ಸೆಂಟೆನ್ಸ್ ಈಚ್. ಕೆಳಗಿನ ಪ್ರಶ್ನೆಗಳಿಗೆ ನಾವು ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸೊ ನಿಮಗೆ 1 ಅಂಕದ 12 ಪ್ರಶ್ನೆಗಳಿರುತ್ತೆ. ಒಟ್ಟು 12 ಅಂಕವನ್ನು ಇಲ್ಲಿ ಸ್ಕೋರ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ. ಮೊದಲನೇ ಪ್ರಶ್ನೆ, ವಾಟ್ ಕೈಂಡ್ ಆಫ್ ಜಡ್ಜ್ಮೆಂಟ್ ಡಿಡ್ ದ ಮ್ಯಾನ್ ಎಕ್ಸ್ಪೆಕ್ಟ್ ಅಂತ. ಇದು ದ ಜೆಂಟಲ್ಮನ್ ಆಫ್ ದಿ ಜಂಗಲ್ ಪಾಠದಿಂದ. 2ನೇ ಪ್ರಶ್ನೆ, ಹೌ ಡಿಡ್ ದ ಲಯನ್ ಡಿಸೈಡೆಡ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ ಇದೆ. ಇದು ಕೂಡ ಸೇಮ್ ಪಾಠದಿಂದ. 3ನೇ ಪ್ರಶ್ನೆ, ವಾಟ್ ಡ್ರೈವ್ಸ್ ದ ಬಾಯ್ಸ್ ಜಾಯ್ ಅವೇ ಇನ್ ದ ಪೊಯಮ್ ದ ಸ್ಕೂಲ್ ಬಾಯ್. 4th question, when would the medicines lost their potency according to the belief of the native doctors ಅಂತ ಇದೆ. ಇದು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಪಾಠದಿಂದ. ಸೊ ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನೀವು ಪಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಕ್ವೆಶ್ಚನ್ 5, ಮೆನ್ಷನ್ ದ ಕರ್ಸ್ ಅಬೌಟ್ ದಿ ಮೆಡಿಸಿನಲ್ ಪ್ಲ್ಯಾಂಟ್ ಅಂತ. ಇದು ಕೂಡ ಮೆಡಿಸಿನಲ್ ಕ್ರೀಪರ್ ಪಾಠದಿಂದ. 6ನೇ ಪ್ರಶ್ನೆ, ವಾಟ್ ವಾಸ್ ದ ನ್ಯಾರೇಟರ್ ಡೂಯಿಂಗ್ ಟು ಅರ್ನ್ ಅ ಲಿವಿಂಗ್. ಇದು ಓರು ಮನುಷ್ಯನ ಪಾಠದಿಂದ. 7ನೇ ಪ್ರಶ್ನೆ, ಹೌ ಮಚ್ ಮನಿ ಡಿಡ್ ದ ನ್ಯಾರೇಟರ್ ಹ್ಯಾವ್ ಇನ್ ಹಿಸ್ ಪಾಕೆಟ್ ಆ್ಯಸ್ ಹಿಸ್ ಲೈಫ್ಸ್ ಸೇವಿಂಗ್. ಇದು ಕೂಡ ಓರು ಮನುಷ್ಯರ ಪಾಠದಿಂದ. 8ನೇ ಪ್ರಶ್ನೆ, ಹೌ ಆರ್ ಪೀಪಲ್ ವಿಥೌಟ್ ಮನಿ ಯೂಸ್ವಲಿ ಟ್ರೀಟೆಡ್. ಇದು ಮನಿ ಮ್ಯಾಡ್ನೆಸ್ ಅಂತಕ್ಕಂಥದ್ದಿಂದ. 9ನೇದು, ಹೌ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಪ್ಯೂರಿಫೈಡ್ ಇನ್ ದ ಪೊಯಮ್ ಇಫ್ ಐ ವಾಸ್ ಅ ಟ್ರೀ. ಕ್ವೆಶ್ಚನ್ 10, ದ ವಿಲೇಜ್ ಹೆಡ್ ಮಾಸ್ಟರ್ ಆಸ್ಕ್ಡ್ ಮಾರೋ ಟು ಕೀಪ್ ಅವೇ ಫ್ರಮ್ ದಿ ರೋಡ್ ವರ್ಕರ್ಸ್ ಬಿಕಾಸ್. ಇದು ನಮಗೆ ನಮ್ಮ ಯಾವ ಪಾಠದಿಂದ, ವಾಚ್ಮೆನ್ ಆಫ್ ದಿ ಲೇಕ್ ಪಾಠದಿಂದ. ನೌ 11th question, ಮಾರಾ ವಾಸ್ ಟ್ರೆಂಬಲಿಂಗ್ ಎಟ್ ದಿ ಕಿಂಗ್ಸ್ ಪ್ಯಾಲೇಸ್ ಬಿಕಾಸ್. ಇದು ಕೂಡ ವಾಚ್ಮೆನ್ ಆಫ್ ದಿ ಲೇಕ್ ಪಾಠದಿಂದ. 12ನೇ ಪ್ರಶ್ನೆ, ವೈ ಹ್ಯಾಸ್ ದ ಸ್ಪೀಕರ್ಸ್ ಹಸ್ಬೆಂಡ್ ಕಮಿಟೆಡ್ ಸುಸೈಡ್. ಇದು ನಮಗೆ ಪದ್ಯದಿಂದ ಬಂದ ದ ಫಾರ್ಮರ್ಸ್ ವೈಫ್ ಅಂತಕ್ಕಂಥ ಪದ್ಯದಿಂದ. ಇಷ್ಟು ನಾವು 12 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿ ಇಲ್ಲಿ ನೋಡ್ಕೊಂಡಿದ್ವಿ. ಈಗ 2 ಅಂಕದ ಪ್ರಶ್ನೆ ನೋಡೋಣ, 4 ಅಂಕದ ಪ್ರಶ್ನೆ ನೋಡೋಣ. ಮೇನ್ ಕ್ವೆಶ್ಚನ್ ನಂಬರ್ 2, ಆನ್ಸರ್ ಎನಿ 8 ಆಫ್ ದ ಫಾಲೋಯಿಂಗ್ ಇನ್ ಅ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್ ಈಚ್. ಕೆಳಗೆ ನಿಮಗೆ 10 ಪ್ರಶ್ನೆಗಳು ಕೊಟ್ಟಿದ್ದಾರೆ. 10 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಆ ಉತ್ತರ 80ರಿಂದ 100 ಪದಗಳಲ್ಲಿ ಬರೀಬೇಕು ಅಂತ ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಓಕೆ, ಇವು 4 ಅಂಕದ ಪ್ರಶ್ನೆ ಇರುತ್ತೆ. ಒಟ್ಟು 8 ಪ್ರಶ್ನೆಗಳು 32 ಅಂಕ. ನೀವು ಪಾಸಿಂಗ್ ಮಾರ್ಕ್ಸನ್ನು ಇಷ್ಟು ಪ್ರಶ್ನೆಗಳಲ್ಲಿ ಸ್ಕೋರ್ ಮಾಡ್ಕೋಬೋದು. 13, ಹೌ ಡಿಡ್ ದ ಎಲಿಫೆಂಟ್ ಸ್ನೀಕ್ ಇನ್ ಟು ದ ಮ್ಯಾನ್ಸ್ ಹರ್ಟ್. ಸೊ ನಮಗಿದು ಜೆಂಟಲ್ಮನ್ ಆಫ್ ದಿ ಜಂಗಲ್ ಪಾಠದಿಂದ. 14, ವಾಟ್ ಡಸ್ ದ ಸ್ಕೂಲ್ ಬಾಯ್ ಲವ್ ಟು ಡೂ ಆನ್ ಅ ಸಮ್ಮರ್ ಮಾರ್ನ್. ವಾಟ್ ಡ್ರೈವ್ಸ್ ಹಿಸ್ ಜಾಯ್ ಅವೇ. ಇದು ದ ಸ್ಕೂಲ್ ಬಾಯ್ ಪೊಯಮ್ದಿಂದ. 15, ವಾಟ್ ಡಿಡ್ ಮಾರಾಸ್ ವೈಫ್ ಫೈಂಡ್ ಆನ್ ಓಪನಿಂಗ್ ದ ಪ್ಯಾಕೆಟ್ ಆಫ್ ಮೀಟ್. ಇದು ವಾಚ್ಮೆನ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಪಾಠದಿಂದ. 16 ಪ್ರಶ್ನೆ, ಹೌ ಡಿಡ್ ದ ರೆಸ್ಟೋರೆಂಟ್ ಕೀಪರ್ ವಾಸ್ ಓವರ್ ಆ್ಯಕ್ಟಿಂಗ್ ವೆನ್ ದ ನ್ಯಾರೇಟರ್ ಕುಡ್ ನಾಟ್ ಪೇ ದ ಬಿಲ್.
ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅಂದರೆ ನ್ಯಾರೇಟರ್ ಬಿಲ್ ಕೊಡೋಕ್ಕಾಗದೇ ಇದ್ದಾಗ ಆ ಹೋಟೆಲ್ ಕೀಪರ್ ಅವನಿಗೆ ಯಾವ ಥರ ಟ್ರೀಟ್ ಮಾಡ್ದ ಅಂತ ಇದೆ. ಓಕೆ, ಇದು ಓರು ಮನುಷ್ಯನ ಪಾಠದಿಂದ. 17 ಹೌ ಡಸ್ ಮನಿ ಟ್ರಿಗರ್ ಫಿಯರ್ ಇನ್ ಆ್ಯನ್ ಇಂಡಿವಿಜುವಲ್, ಮನಿ ಮ್ಯಾಡ್ನೆಸ್ ಪದ್ಯದಿಂದ. 18 ಹೌ ಈಸ್ ಬಾರ್ಬರ್ ಅಲೀಸ್ ರೂಟೀನ್ ಡಿಸ್ಕ್ರೈಬ್ಡ್ ಬೈ ದಿ ರೈಟರ್, ಇದು ಬಾಬರ್ ಅಲಿ ಪಾಠದಿಂದ. 19ನೇ ಪ್ರಶ್ನೆ ವೈ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಅ ಟ್ರೀ, ಕವಿ ಮರ ಆಗಬೇಕಂತ ಯಾಕೆ ಅಂದ್ಕೊಂಡಿದ್ರು, ಇಫ್ ಐ ವಾಸ್ ಅ ಟ್ರೀ ಪದ್ಯದಿಂದ. ಕ್ವೆಶನ್ 20 ಹೌ ಡಿಡ್ ಮಾರಾ ಮ್ಯಾನೇಜ್ ಟು ಡ್ರಾ ದ ಅಟೆನ್ಷನ್ ಆಫ್ ದ ಕಿಂಗ್, ವೈ, ಇದು ವಾಚ್ಮೆನ್ ಆಫ್ ದಿ ಲೇಕ್ ಪಾಠದಿಂದ. ಕ್ವೆಶನ್ 21 ವೈ ಡು ಯು ಥಿಂಕ್ ಬಾಬರ್ ಅಲಿ ಟುಕ್ ದ ಇನಿಷಿಯೇಟಿವ್ ಟು ಸ್ಟಾರ್ಟ್ ಹಿಸ್ ಓನ್ ಸ್ಕೂಲ್, ಇದು ಬಾಬರ್ ಅಲಿ ಪಾಠದಿಂದ. ಕ್ವೆಶನ್ 22 ವಾಟ್ ಸೀರೀಸ್ ಆಫ್ ಕಾಂಟೆಕ್ಸ್ಟ್ ಡಸ್ ದ ಸ್ಪೀಕರ್ ಡ್ರಾ ಬಿಟ್ವೀನ್ ಹರ್ಸೆಲ್ಫ್ ಆ್ಯಂಡ್ ಹರ್ ಹಸ್ಬೆಂಡ್ ಇನ್ ದ ಪೊಯಮ್ ದ ಫಾರ್ಮರ್ಸ್ ವೈಫ್. ಈಗ ಮೇನ್ ಕ್ವೆಶನ್ ನಂಬರ್ 3ರಲ್ಲಿ ನಮಗೆ 6 ಅಂಕದ ಒಂದು ಪ್ರಶ್ನೆ ಕೊಡ್ತಾರೆ, ಅಂದರೆ 2 ಪ್ರಶ್ನೆ ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು, ನಿಮಗೆ ಚಾಯ್ಸ್ ಇರುತ್ತೆ. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 200 ವರ್ಡ್ಸ್. ಕೆಳಗಡೆ ಕೊಟ್ಟಂತಹ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗಳಿಗೆ 200 ಪದಗಳಲ್ಲಿ ಉತ್ತರ ಬರೆಯುವಂಥ 6 ಅಂಕದ ಪ್ರಶ್ನೆ ಇರುತ್ತೆ. ಕ್ವೆಶನ್ ನಂಬರ್ 23 ವೈ ವುಡ್ ಮದರ್ ಅರ್ತ್ ನಾಟ್ ಫ್ಲೀ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಇನ್ ದ ಪೊಯಮ್ ಇಫ್ ಐ ವಾಸ್ ಅ ಟ್ರೀ, ಅಥವಾ ವಾಸ್ ದ ಹೆಡ್ಮ್ಯಾನ್ ಜಸ್ಟಿಫೈಡ್ ಇನ್ ಕಾಲಿಂಗ್ ಮಾರಾ ಅ ಲುನೆಟಿಕ್, ಗಿವ್ ರೀಸನ್. ಸೊ ಇದು ವಾಚ್ಮೆನ್ ಆಫ್ ದ ಲೇಕ್ ಪಾಠದಿಂದ. ಸೊ 2ರಲ್ಲಿ ಒಂದು ಉತ್ತರವನ್ನು ನೀವು ಬರಿಬೋದು. ಸೊ ಇಲ್ಲಿವರೆಗೆ ನಮಗೆ 50 ಪ್ರಶ್ನೆಗಳು, 50 ಅಂಕದ ಏನಿದೆ ಇದೆಲ್ಲವೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ ಪದ್ಯಗಳು, ಪಾಠಗಳಿಂದ ಪ್ರಶ್ನೆಗಳು. ಈಗ ನಮಗೆ ಗ್ರಾಮರ್ ಸೆಕ್ಷನ್ ಪ್ರಾರಂಭ ಆಗುತ್ತೆ ಮೇನ್ ಕ್ವೆಶನ್ ನಂಬರ್ 4ದಿಂದ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಸೆಟ್ ಆನ್ ಇಟ್. ನಿಮಗೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಕೆಳಗಡೆ ಒಟ್ಟು 10 ಪ್ರಶ್ನೆಗಳು ಕೊಟ್ಟಿರ್ತಾರೆ, 1 ಅಂಕದ ಪ್ರಶ್ನೆಗಳು ಇರುತ್ತೆ. ಸೊ ನೀವು ಆ ಪ್ಯಾಸೇಜನ್ನು ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇಲ್ಲಿ ನಾನು ಪ್ಯಾಸೇಜ್ ಎಲ್ಲ ಓದ್ತಾ ಕೊಡೋದಲ್ಲ, ನೀವು ಪ್ಯಾಸೇಜನ್ನು ಓದ್ಕೋಬೋದು. ಇಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಪ್ಯಾಸೇಜ್ ಇದೆ. ಸೊ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಲ್ಲಿ ನೋಡಿ, ಕ್ವೆಶನ್ ನಂಬರ್ 24 ಹೇಳ್ತಾ ಇದ್ದೀನಿ. ವೇ ಡಿಡ್ ಸ್ವಾಮಿ ವಿವೇಕಾನಂದ ಬಾರ್ನ್, 25 ಹೂ ವೇರ್ ದ ಪೇರೆಂಟ್ಸ್ ಆಫ್ ಸ್ವಾಮಿ ವಿವೇಕಾನಂದ್, 26 ವೆನ್ ಡಿಡ್ ಸ್ವಾಮಿ ವಿವೇಕಾನಂದ ಬಾರ್ನ್, 27 ವಾಟ್ ವಾಸ್ ಸ್ವಾಮಿ ವಿವೇಕಾನಂದಸ್ ಫಾದರ್, 28 ಭುವನೇಶ್ವರಿ ದೇವಿ ವಾಸ್ ಅ ಡ್ಯಾಶ್ ಡ್ಯಾಶ್ ವುಮೆನ್, 29 ಸ್ವಾಮಿ ವಿವೇಕಾನಂದ ವಾಸ್ ಪ್ರೊಫಿಷಿಯಂಟ್ ಇನ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಲ್ಯಾಂಗ್ವೇಜಸ್, 30 ವಾಟ್ ವಾಸ್ ದ ಚೈಲ್ಡ್ಹುಡ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ್, 31 ನರೇನ್ ವಾಸ್ ದ ಪೆಟ್ ನೇಮ್ ಆಫ್ ಡ್ಯಾಶ್ ಡ್ಯಾಶ್. ನಿಮಗೆ 10 ಅಂಕವನ್ನು ಈ ಪ್ಯಾಸೇಜಿಂದ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಓಕೆ, 32 ಸ್ವಾಮಿ ವಿವೇಕಾನಂದ ಡಿಸ್ಲೈಕ್ಡ್ ಟು ಮೆಡಿಟೇಟ್, ಬ್ರ್ಯಾಕೆಟಲ್ಲಿ ಟ್ರೂ ಅಥವಾ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಟ್ರೂ ಇದೆನಾ ಅಥವಾ ಫಾಲ್ಸ್ ಇದೆನಾ? ಸರಿ ಇದ್ದರೆ ಟ್ರೂ ಅಂತ ಬರೀಬೇಕು, ತಪ್ಪಿದರೆ ಫಾಲ್ಸ್ ಅಂತ ಬರೀಬೇಕು. 33 ವಾಟ್ ಡು ಯು ಮೀನ್ ಬೈ ಪ್ರೊಫಿಷಿಯಂಟ್ ಇನ್ ದಿಸ್ ಪ್ಯಾಸೇಜ್, ಈ ಪ್ರೊಫಿಷಿಯಂಟ್ ಅಂತಕ್ಕಂಥ ಪದದ ಅರ್ಥವನ್ನು ಕೇಳ್ತಾ ಇದ್ದಾರೆ. ಸೊ ಆನ್ಸರನ್ನು ನೀವು ನಮ್ಮ ಒಂದು ಕೀ ಆನ್ಸರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿದೆ. ಇನ್ನು ಮೇನ್ ಕ್ವೆಶನ್ ನಂಬರ್ 4ಅಲ್ಲಿ ಎ ಸೆಕ್ಷನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಪ್ಯಾಸೇಜನ್ನು ಕೊಟ್ಟು ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ಆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು 5 ಆರ್ಟಿಕಲ್ಗಳನ್ನು 5 ಪ್ರಿಪೋಸಿಷನ್ಗಳನ್ನು ತುಂಬಬೇಕು. ಒಟ್ಟು 10 ಅಂಕ ಇರುತ್ತೆ, ತುಂಬ ಈಸಿಯಾಗಿದೆ. ನೀವು ಆರ್ಟಿಕಲ್ ಮತ್ತು ಪ್ರಿಪೋಸಿಷನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನಿಮ್ಮ ಯೂಟ್ಯೂಬಲ್ಲಿ ಆರ್ಟಿಕಲ್ಸ್ ಬೈ ಕವಿರಾಜ್ ಸರ್, ಪ್ರಿಪೋಸಿಷನ್ಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿದ್ರೆ ಇದು ನೋಟ್ ಸಿಗುತ್ತೆ. ಯು ಕ್ಯಾನ್ ಸ್ಟಡಿ ದ್ಯಾಟ್. ಇನ್ನು ಅದರಲ್ಲಿ ಬಿ ಸೆಕ್ಷನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಬ್ರ್ಯಾಕೆಟಲ್ಲಿ ಕೊಟ್ಟಂಥ ವರ್ಬ್ ಫಾರ್ಮ್ಸನ್ನು ನಾವು ಸೂಕ್ತವಾಗಿ ಬರೀಬೇಕು. ಇದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ, ಇದ್ರ ಕೂಡ ವೀಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ನಾನು ಎಲ್ಲ ಗ್ರಾಮರ್ಗಳ ವೀಡಿಯೋ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಸಿ. ಇನ್ನು ಸಿ ಸೆಕ್ಷನಲ್ಲಿ ನಮಗೆ ಚೂಸ್ ದಿ ಸೂಟೇಬಲ್ ಹೋಮೋಫೋನ್. ನಿಮಗೆ ಇಲ್ಲಿ 5 ಪ್ರಶ್ನೆಗಳಿರುತ್ತೆ, ಬ್ರ್ಯಾಕೆಟಲ್ಲಿ ಹೋಮೋಫೋನ್ಸ್ ಕೊಟ್ಟಿರ್ತಾರೆ. ಸೂಕ್ತವಾದ ಹೋಮೋಫೋನನ್ನು ಇಲ್ಲಿ ಫಿಲಪ್ ಮಾಡಬೇಕು. ಇದು ಕೂಡ ನಿಮಗೆ 5 ಅಂಕದ ಪ್ರಶ್ನೆ ಆಗಿರುತ್ತೆ. ನೀವು ಪ್ರಶ್ನೆನ ಓದ್ಕೋಬೋದು. ಮುಂದೆ ಡಿ ಸೆಕ್ಷನಲ್ಲಿ 37 ರೀಅರೇಂಜ್ ದಿ ಫಾಲೋಯಿಂಗ್ ವರ್ಡ್ಸ್ ಆ್ಯಂಡ್ ಫ್ರೇಜಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ನಿಮಗೆ ಕೆಳಗಡೆ ಕೆಲವೊಂದು ಸೆಂಟೆನ್ಸ್ಗಳು ಜಿಗ್ಜಾಗ್ ಆಗಿ ಕೊಟ್ಟಿರ್ತಾರೆ, ಅರ್ಥ ಬರುವ ಹಾಗೆ ಕರೆಕ್ಟಾಗಿ ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು. ಇದು ಕೂಡ 5 ಅಂಕ ಪಡ್ಕೋಬೋದು, 1 ಅಂಕದ ಪ್ರಶ್ನೆ ಇರುತ್ತೆ. ಇನ್ನು 38ನೇ ಪ್ರಶ್ನೆಗೆ ಬಂದಾಗ ಕರೆಕ್ಟ್ ದ ಫಾಲೋಯಿಂಗ್
sentences and rewrite them. ಇಲ್ಲಿ 5 ಸೆಂಟೆನ್ಸ್ಗಳು ಕೊಟ್ಟಿದ್ದಾರೆ. 5 ಸೆಂಟೆನ್ಸ್ ಗ್ರಾಮ್ಯಾಟಿಕಲಿ ಮಿಸ್ಟೇಕ್ ಇರುತ್ತೆ. ಸೊ ಅದು ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಿ ನೀವು ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಇದು ನಿಮಗೆ 6 ಪ್ರಶ್ನೆಗಳಿರುತ್ತೆ. ನಿಮಗೆ 6 ಅಂಕ ಪಡ್ಕೋಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆ ಮಿಸ್ ಆಗಿದೆ. ನಾವು 39 ಪ್ರಶ್ನೆ ನೋಡ್ತಾ ಇದ್ದೀವಿ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ. ಇದು ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. 4 ಅಂಕವನ್ನು ನಾವು ಇಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಒಂದನೇ ಪ್ರಶ್ನೆ ಏನಿದೆ, ರಮೇಶ್ ನೆವರ್ ಕಮ್ಸ್ ಅಗೇನ್. ಇಟ್ಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಯಾವುದು ಅಂತ ನಿಮ್ಗೆ ಕೇಳ್ತಾ ಇದೆ. ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಇನ್ ದ ಗಿವನ್. ಇದು ಹೋಮೋಫೋನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಇನ್ನು ಕ್ವಶನ್ ಥರ್ಡ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಇದೆ. ಇದು ವರ್ಡ್ ಫಾರ್ಮನ್ನು ವರ್ಡ್ ಫಾರ್ಮ್ ಯಾವ ಫಾರ್ಮಲ್ಲಿ ಬರೀತೀರಾ ಅಂತ ಪ್ರಶ್ನೆ ಇದೆ. ಇನ್ನು ಕ್ವಶನ್ ನಂಬರ್ 4ಗೆ ಬಂದಾಗ ಅದು ನಿಮಗೆ ಫ್ರೇಮಿಂಗ್ ದ ಕ್ವಶನ್ ಇದೆ. ಅಂದರೆ ಒಂದು ಸೆಂಟೆನ್ಸನ್ನು ಕೊಟ್ಟು ಒಂದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಅಂಡರ್ಲೈನ್ ಮಾಡಿದಂಥ ಪದ ಯಾವ ಒಂದು ನಿಮಗೆ ಅದು ಆನ್ಸರ್ ಬರುವ ಹಾಗೆ ಕ್ವಶನನ್ನು ರಚನೆ ಮಾಡ್ಕೋಬೇಕು. ಇನ್ನು ಕೊನೆಯ ಒಂದು ಪ್ರಶ್ನೆ 40, ರೈಟ್ ಆನ್ ಅಪ್ಲಿಕೇಶನ್ ಟು ದಿ PDO ಆಫ್ ದಿ ಗ್ರಾಮ ಪಂಚಾಯತ್ ಟು ಸ್ಯಾನಿಟೈಸ್ ಯುವರ್ ಕಾಲೇಜ್. ಯುವರ್ ಲೆಟರ್ ಶುಡ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಸೊ ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಇದು 5 ಅಂಕದ ಪ್ರಶ್ನೆ ಇರುತ್ತೆ. ನೀವು ಗ್ರಾಮ ಪಂಚಾಯತಿಯ PDOಗೆ ಅವರಿಗೆ ಒಂದು ಪತ್ರವನ್ನು ಬರೀಬೇಕು. ನಿಮ್ಮ ಕಾಲೇಜನ್ನು ಸ್ಯಾನಿಟೈಸ್ ಮಾಡಿ ಅಂತ ಬರೀಬೇಕು. ಸೊ ಆ ಲೆಟ್ರಲ್ಲಿ ಈ 3 ಪಾಯಿಂಟ್ಗಳು ಇರಬೇಕು. ಯಾವ್ಯಾವ ಪಾಯಿಂಟ್ ಇರಬೇಕಂದ್ರೆ, ಒಂದನೇದು ಡೇಟ್ ಆಫ್ ದಿ ಸ್ಯಾನಿಟೈಸಿಂಗ್ ಅಂದರೆ ನಿಮ್ಮ ಕಾಲೇಜನ್ನು ಯಾವಾಗ ಸ್ಯಾನಿಟೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೇಟ್ ಬರೀಬೇಕು. ಇನ್ನು ಎರಡನೇ ಪಾಯಿಂಟ್ ಏನಂದರೆ ನೀಡ್ ಆಫ್ ಅರೇಂಜ್ಮೆಂಟ್. ನಿಮಗೆ ಇನ್ನೇನೇನು ಅರೇಂಜ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಅಲ್ಲಿ ಬರೀಬೇಕು. ಆಮೇಲೆ ರಿಕ್ವೆಸ್ಟ್ ಫಾರ್ ಮೇಂಟೈನ್ SOP ಮೇಂಟೈನ್ ಮಾಡಬೇಕಂತ ಕೂಡ ಅವರಿಗೆ ನೀವು ಪತ್ರವನ್ನು ಬರೀಬೇಕು. ಈ ಕೋವಿಡ್ ಸಿಚುವೇಷನ್ ಇರೋದ್ರಿಂದ ನಮಗೆ ಕಾಮನ್ ಆಗಿ ನಮಗೆ ಈ ಪ್ರಕಾರದ ಲೆಟರ್ ರೈಟಿಂಗ್ ಕೇಳ್ಬೋದು. ಯಾಕಂದರೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ, ಅಥವಾ ನಿಮ್ಮ ಸ್ಕೂಲ್ ಸ್ಯಾನಿಟೈಸೇಷನ್ ಬಗ್ಗೆ, ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಈ ಥರದ ಲೆಟರ್ ರೈಟಿಂಗನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜೊತೆಗೆ ಈ ಎಲ್ಲ ಪ್ರಶ್ನೆಗಳ ಉತ್ತರ ಪಡ್ಕೋಬೇಕು. ಯಾಕಂದರೆ ನಾನು ಎಲ್ಲ ಉತ್ತರವನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಪ್ರಶ್ನೆಗಳು ಉತ್ತರ ಡಿಸ್ಕಸ್ ಮಾಡಿದರೆ ತುಂಬ ವೀಡಿಯೋ ದೊಡ್ಡದಾಗುತ್ತೆ, ನಿಮಗೆ ನೋಡೋಕ್ಕೆ ಬೋರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೇವಲ ಕ್ವಶನ್ಸನ್ನು ಮಾತ್ರ ಓದಿದ್ದೀನಿ. ಈ ಕ್ವಶನ್ಸ್ನ ಆನ್ಸರನ್ನು ಕೂಡ ನೀವು ಪಡ್ಕೋಬೋದು. ಸೊ ನಿಮಗೆ 2 ಲಿಂಕ್ ಕೊಟ್ಟಿದ್ದೀನಿ ಕಾಮೆಂಟ್ ಬಾಕ್ಸಲ್ಲಿ. ಒಂದು ಕ್ವಶನ್ ಪೇಪರ್ ಲಿಂಕು, ಇನ್ನೊಂದು ಕೀ ಆನ್ಸರ್ ಲಿಂಕ್. ಸೊ ಎರಡನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಕ್ವಶನ್ ಪೇಪರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಸೊ ಟೇಕ್ ದ ಬೆನಿಫಿಟ್ ಆಫ್ ದಿಸ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮ್. ಜೊತೆಗೆ ಇಲ್ಲಿವರೆಗೆ ನಾನು PUC ಫಸ್ಟ್ ಇಯರ್ನ ಎಲ್ಲ ಪಾಠಗಳು, ಪದ್ಯಗಳು ಒಂದು ಸಾರಾಂಶ ವಿಡಿಯೋ ಆಗಿರ್ಬೋದು, ಅಥವಾ ಎಲ್ಲ ಪ್ರಶ್ನೋತ್ತರಗಳು ಕೂಡ ನಾನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದು ನಿಮ್ಮ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.